ಜಗತ್ತಲ್ಲಿ ಇಷ್ಟೊಂದೆಲ್ಲ ಅವಾಂತರಗಳಾಗ್ತಾ ಇವೆ. ಆದರೆ ಇದೆಲ್ಲದರ ನಡುವೆನೂ ಕೂಡ ಭಾರತಕ್ಕೆ ಬರಬೇಕಾದಂಥ ಶಿಪ್ಗಳು ಬರ್ತಾನೇ ಇವೆ. ಹೊರ್ಮುಜ್ನಿಂದ ಭಾರತಕ್ಕೆ ಮತ್ತೆ 2 ಹಡಗುಗಳು ಬರ್ತಾ ಇವೆ. ಅದರಲ್ಲಿ ಒಂದು ಹಡಗು ಮಂಗಳೂರಿಗೆ ಬರುತ್ತೆ. 94,000 ಮೆಟ್ರಿಕ್ ಟನ್ LPG ಹೊತ್ತಿರುವಂಥ ಹಡಗು. 2 ಹಡಗುಗಳು BW ಟೈರ್ ಮತ್ತು BW ಎಲ್ಮ್ ಹೆಸರಿನ 2 ಹಡಗುಗಳು. ತಲಾ 94,000 ಮೆಟ್ರಿಕ್ ಟನ್ LPG ಹೊತ್ತು ಬರುತ್ತಿರುವಂಥ ಹಡಗುಗಳು. ಇದು ಭಾರತಕ್ಕೆ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಸುಮ್ಮನೆ ಆಗಿರೋದಲ್ಲ ಇದು. ಭಾರತ ಬೇರೆ ಬೇರೆ ದೇಶಗಳ ನಡುವೆ ಎಷ್ಟರ ಮಟ್ಟಿಗೆ ಸಂಬಂಧವನ್ನು ಕಾಯ್ದುಕೊಳ್ತಾ ಇದೆ, ಎಷ್ಟರ ಮಟ್ಟಿಗೆ ನೋಡಿ. ಈಗ ನಮಗೇ ಇಲ್ಲ, ನಾವು ಲಂಕಕ್ಕೆ ಕೊಡ್ತಾ ಇದ್ದೀವಿ ಒಂದಷ್ಟು ಕಚ್ಚಾ ತೈಲವನ್ನು. ಇದು ಭಾರತ. ಇಸ್ರೇಲ್ ಕೆಮಿಕಲ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡಿದೆ. ನಿಯೋಟೋ ಹೋವಾವ್ನಲ್ಲಿರುವಂಥ ಮಖ್ತೇಶಿಯಂ ಪ್ಲಾಂಟ್, ಇದು ಕೆಮಿಕಲ್ ಉತ್ಪಾದನೆಗೆ ಹೆಸರಾಗಿರುವಂಥ ಘಟಕ ಇದು. ಯಾಕೆಂದರೆ ಇದು ಮರುಭೂಮಿನಲ್ಲೇ ಇರುವಂಥ ರಾಷ್ಟ್ರ. ಆದರೆ ಇವರು ಈ ಕೃಷಿನಲ್ಲಿ ಮಾಡಿರುವಂಥ ಕ್ರಾಂತಿ ಇದೆಯಲ್ಲ ಇಸ್ರೇಲಿಗರು, ಸಾಮಾನ್ಯ ಅಲ್ಲ ಇದು. ಇದೇನಿದೆಯಲ್ಲ ಇದು, ಈ ನಿಯೋಟ್ ಹೋವಾವ್ನಲ್ಲಿರುವಂಥ ಮಖ್ತೇಶಿಯಂ ಪ್ಲಾಂಟ್, ಇಲ್ಲಿ ಈ ಬೆಳೆಗೆ ಬೇಕಾದಂಥ ಕೆಮಿಕಲ್ಗಳನ್ನು ತಯಾರು ಮಾಡ್ತಾರೆ, ರಾಸಾಯನಿಕಗಳನ್ನು ಉತ್ಪಾದನೆ ಮಾಡ್ತಾರೆ. ಅಲ್ಲಿಗೇ ಈಗ ದಾಳಿ ಮಾಡಲಾಗಿದೆ. ಕಟ್ಟಡಗಳಿಗೆ ಹಾನಿಯಾಗಿದೆ. ಇಡೀ ಘಟಕ ಹೊತ್ತಿ ಉರಿತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ, ಯಾಕೋ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ, ದಾಳಿಗಳು ನಿರಂತರವಾಗಿ ನಡೀತಾನೆ ಇವೆ. ಇದೆಲ್ಲದರ ಜೊತೆಗೆ ಈಗ ಬೇರೆ ಬೇರೆ ದ್ವೀಪಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು. ಅಮೆರಿಕದಲ್ಲೇ ಪ್ರತಿಭಟನೆ ಆಗ್ತಾ ಇದೆ, ಈ ಕಡೆಗೆ ಇಸ್ರೇಲ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಕ್ರೂಡ್ ಆಯಿಲ್ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು. ಇದೆಲ್ಲದರ ನಡುವೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆರಾಮಾಗಿ 2 ಹಡಗುಗಳು ಭಾರತವನ್ನು ತಲುಪ್ತಾ ಇವೆ. ಅದರಲ್ಲೊಂದು ಮಂಗಳೂರಿಗೂ ಕೂಡ ಬರ್ತಾ ಇದೆ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಯುದ್ಧ ಶುರುವಾಗಿ ಕರೆಕ್ಟಾಗಿ 1 ತಿಂಗಳಾಗಿದೆ. ಈ ಯುದ್ಧ ಮತ್ತು ಕೂಡ ಹೆಚ್ಚಿನ ತೀವ್ರತೆಯನ್ನು ಪಡೆದುಕೊಳ್ತಿರುವಂತಹದ್ದು. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಮುಗಿ ಬೀಳ್ತಾ ಇದೆ. ಮತ್ತೆ ಇರಾನ್ ಮೇಲೆ ಅತ್ಯಂತ ದೊಡ್ಡ ದಾಳಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಪ್ಲಾನ್ ಮಾಡ್ತಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದೊಂದು ಚರ್ಚೆ ಇರುವಂತಹದ್ದು. ಹಾಗಾದ್ರೆ ಪ್ಲಾನ್ ಹೇಗಿರುತ್ತೆ ಇರಾನ್ ಮೇಲಿನ ದಾಳಿ ಅಂತಂದ್ರೆ, ಈ ಕಾರ್ಗ್ ದ್ವೀಪವನ್ನ ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಪ್ಲಾನ್ ಮಾಡ್ತಿದೆ ಅನ್ನುವಂಥದ್ದು. ಹಾಗಾಗಿ 3,000ಕ್ಕೂ ಹೆಚ್ಚು ಮರೀನ್ಸ್ಗಳನ್ನ ಅಲ್ಲಿ ಕಳಿಸಿರುವಂತಹದ್ದು. ಭೂಸೇನೆಯನ್ನ ಕಳಿಸಿ ಆ ಕಾರ್ಗ್ ದ್ವೀಪವನ್ನ ಸಂಪೂರ್ಣ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು. ಕಾರ್ಗ್ ದ್ವೀಪವನ್ನ ಯಾಕೆ ಅಮೆರಿಕ ವಶಕ್ಕೆ ತೆಗೆದುಕೊಳ್ಬೇಕು ಅಂತಂದ್ರೆ, ಇಡೀ ಇರಾನ್ನ ಆರ್ಥಿಕತೆಯ ಬೆನ್ನೆಲುಬು ಈ ಕಾರ್ಗ್ ದ್ವೀಪ ಅನ್ನುವಂಥ ನಿಟ್ಟಿನಲ್ಲಿ ಕರೆಸ್ಕೊಳ್ಳುತ್ತೆ. 90ರಿಂದ 95% ರಫ್ತಾಗುವಂತಹದ್ದು ಇಲ್ಲಿಂದನೇ. ಅಂದ್ರೆ ಆಯಿಲ್ ರಫ್ತಾಗಿರ್ಬೋದು, ಇನ್ನಿತರ ಯಾವುದೇ ಇರಾನ್ನಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳಿರ್ಬೋದು, ಈ ಕಾರ್ಗ್ ದ್ವೀಪದ ಮೂಲಕವೇ ಇಡೀ ಪ್ರಪಂಚಕ್ಕೆ ರಫ್ತಾಗುವಂತಹದ್ದು. ಹೀಗಾಗಿ ಈ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಂಡ್ರೆ ಇಡೀ ಇರಾನ್ಗೆ ಆರ್ಥಿಕ ಪೆಟ್ಟನ್ನು ಕೊಡಬಹುದು, ಆರ್ಥಿಕ ಬೆನ್ನು ಮೂಳೆಯನ್ನು ಮುರಿಬಹುದು ಅನ್ನುವಂತಹದ್ದು ಈಗ ಅಮೆರಿಕದ ಪ್ಲಾನ್. ಹೀಗಾಗಿ ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಪದೇ ಪದೇ ಟ್ರಂಪ್ ಅವರು ಹೇಳ್ತಿರುವಂಥದ್ದು. ಈಗ ಹರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಬೇಕು, ಎಲ್ಲ ದೇಶಗಳ ಹಡಗುಗಳು ಸರಾಗವಾಗಿ ಸಂಚಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಇರಾನ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಗ್ ದ್ವೀಪವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತೀವಿ ಅಂತ ಹೇಳೋಕ್ಕೂ ಮುಂಚೆ ಅನೇಕ ಬಾರಿ ಅಟ್ಯಾಕ್ ಆಗಿದೆ. ಅಲ್ಲಿ IRGC ಇರಾನ್ ಮಿಲಿಟರಿ ಸಂಪೂರ್ಣವಾಗಿ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯನ್ನು ಎದುರಿಸಿರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಕಾರ್ಗ್ ದ್ವೀಪದಲ್ಲಿ ಸಂಪೂರ್ಣ ರಫ್ತಾಗುತ್ತೆ. ಇನ್ನೊಂದು ಜೊತೆಗೆ ಅಲ್ಲಿ IRGCಯ ಅಂದ್ರೆ ಇರಾನ್ ಮಿಲಿಟರಿಯ ಸಂಪೂರ್ಣವಾದಂತಹ ಭದ್ರತಾ ಒಂದು ಕಚೇರಿ ಕೂಡ ಅಲ್ಲಿರುವಂತಹದ್ದು.
ಅಂದ್ರೆ ಅದು ಹೆಡ್ ಕ್ವಾರ್ಟರ್ಸ್ ರೀತಿ ಅಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಆ ಕಾರ್ಗ್ ದ್ವೀಪವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ಲಾನ್ ಮಾಡ್ತಿರುವಂತಹದ್ದು. ಇನ್ನೊಂದು ಕಡೆ ಹೊರ್ಮುಜ್ ಜಲಸಂಧಿ ಇನ್ನೂ ಸಂಪೂರ್ಣವಾಗಿ ಓಪನ್ ಆಗಿಲ್ಲ. ಭಾರತದ 2 ಹಡಗುಗಳಿಗೆ ಮತ್ತೆ ಅವಕಾಶ ಸಿಕ್ಕಿದೆ. LPG ಅನ್ನು ಹೊತ್ತಂತ ಅಂದ್ರೆ 90,000 ಮೆಟ್ರಿಕ್ ಟನ್ LPG ಹೊತ್ತಂತ ಹಡಗುಗಳೀಗ ಭಾರತಕ್ಕೆ ಬರ್ತಾ ಇವೆ. ಈ ಹಿಂದೆ 2 ಹಡಗುಗಳು ಬಂದಿದ್ದು, ಜಗ್ ವಸಂತ್ ಮತ್ತೆ ಶಿವಾಲಿಕ್ ಮತ್ತೆ ನಂದಾದೇವಿ ಹಡಗುಗಳು ಬಂದಿದ್ವು. ಈಗ ಮತ್ತೆ 2 ಹಡಗುಗಳೀಗ ಭಾರತಕ್ಕೆ ಬರ್ತಿವೆ LPG ಅನ್ನು ಹೊತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭಾರತದ ಹಡಗುಗಳಿಗೆ ಯಾವುದೇ ಸಮಸ್ಯೆ ಇಲ್ಲ, ಒಂದೊಂದೇ ಹಡಗುಗಳನ್ನ ಈಗ ಬಿಡ್ತಿರುವಂತದ್ದು. ಟೋಟಲ್ 24 ಹಡಗುಗಳು ಹೊರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ವು. ಈಗ ಒಂದೊಂದೇ ಹಡಗುಗಳಿಗೆ ಈಗ ಭಾರತಕ್ಕೆ ಬರಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಮತ್ತೆ ರಾಜತಾಂತ್ರಿಕ ಸಫಲತೆ ಕಂಡಿರುವಂತದ್ದು, ರಾಜತಾಂತ್ರಿಕ ಮಾತುಕತೆ ಸಫಲತೆಯನ್ನು ಕಂಡಿದೆ. ಭಾರತದ ಅಧಿಕಾರಿಗಳು, ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಇರಾನ್ನ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ. ಅಲ್ಲಿರ್ತಕ್ಕಂಥ ಹಡಗುಗಳನ್ನ ನಿರಂತರವಾಗಿ ಈಗ ಒಂದೊಂದೇ ಹಡಗುಗಳನ್ನ ಬಿಡ್ತಾ ಇರುವಂತದ್ದು. ಭಾರತದಲ್ಲೂ ಕೂಡ LPGಯ ಕೊರತೆ ಇರುವಂತಹದ್ದು. ಈ ಕೊರತೆಯನ್ನ ನೀಗಿಸಲಿಕ್ಕೆ ಒಂದೊಂದೇ ಹಡಗುಗಳೀಗ ಬರ್ತಾ ಇದೆ. ಮತ್ತೆ ಭಾರತ ಸರ್ಕಾರ ಕೂಡ ಜನರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೆ, ಯಾವುದೇ ರೀತಿಯಾದಂತ ಅಭಾವ ಇಲ್ಲ, ಎಲ್ಲವೂ ಕೂಡ ಸರಿಯಾಗುತ್ತೆ ಮುಂದಿನ ದಿನಗಳೆಲ್ಲ ಅನ್ನುವಂಥದ್ದು. ಇನ್ನು ಬಹುಮುಖ್ಯವಾಗಿ ಟ್ರಂಪ್ ಅವರ ಹುಚ್ಚಾಟಕ್ಕೆ ಅಮೆರಿಕದಲ್ಲೇ ಒಂದು ಪ್ರತಿಭಟನೆ ವ್ಯಕ್ತ ಆಗ್ತಿರುವಂತಹದ್ದು. ಸಾಮಾನ್ಯ ಪ್ರತಿಭಟನೆ ಇಲ್ಲ, 80-90 ಲಕ್ಷ ಜನರು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಮೆರಿಕದ ಬಹುತೇಕ ನಗರಗಳಲ್ಲಿ ಜನರು, ಲಕ್ಷಾಂತರ ಜನರು ಸೇರಿ ಟ್ರಂಪ್ ಅವರ ಈ ಒಂದು ಸರ್ವಾಧಿಕಾರಿ ನಡೆ ಏನಿದೆ, ನೋ ಕಿಂಗ್ಸ್ ಅನ್ನುವಂತಹ ಸ್ಲೋಗನ್ ಇಟ್ಕೊಂಡು ಜನರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತಹದ್ದು. ಇದು ಸರ್ವಾಧಿಕಾರಿ ಆಡಳಿತ ಅಲ್ಲ, ಇರಾನ್ ಮೇಲಿನ ಯುದ್ಧ ಅನವಶ್ಯಕವಾಗಿತ್ತು. ಮತ್ತೆ ಇದರಿಂದ ಇಡೀ ಪ್ರಪಂಚವೇ ಸಫರ್ ಪಡ್ತಿರುವಂತಹದ್ದು. ಇಡೀ ಜಾಗತಿಕವಾಗಿ ಅಮೆರಿಕವನ್ನ ಒಂದು ರೀತಿಯಾಗಿ ವಿಲನ್ ರೀತಿಯಾಗಿ ಎಲ್ಲ ದೇಶಗಳು ನೋಡ್ತಿವೆ. ಹೀಗಾಗಿ ಅಮೆರಿಕಕ್ಕೆ ಇರಾನ್ ಮೇಲಿನ ಯುದ್ಧ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಅನ್ನ ಮಾಡಬಾರದು, ಮತ್ತೆ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಬೇಕು. ಇದಕ್ಕೆ ಅಮೆರಿಕದ ಜನರು ಒಪ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು. ಕೇವಲ ಡೆಮೊಕ್ರಾಟಿಕ್ ಪಕ್ಷದ ನಾಯಕರು ಮಾತ್ರ ವಿರೋಧ ಮಾಡ್ತಾ ಇಲ್ಲ, ಸ್ವಂತ ಟ್ರಂಪ್ ಅವರ ಆಡಳಿತದಲ್ಲಿರ್ತಕ್ಕಂತಹ ರಿಪಬ್ಲಿಕನ್ ಪಕ್ಷದ ನಾಯಕರುಗಳು ಕೂಡ ಟ್ರಂಪ್ ಅವರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.